ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಕಂಠಿ ತನ್ನ ಪ್ರೀತಿಯನ್ನು ಸ್ನೇಹಾಗೆ ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ಪುಟ್ಟಕ್ಕ ಹೇಗಾದರೂ ಮಾಡಿ ಕಂಠಿ ಮತ್ತು ಸ್ನೇಹಾಗೆ ಮದುವೆ ಮಾಡಿಸಲೇಬೇಕು. ಅದಕ್ಕೋಸ್ಕರ ಕಂಠಿ ಮೊದಲು ಸ್ನೇಹಾಗೆ ತನ್ನ ಪ್ರೀತಿಯ ವಿಷಯವನ್ನು ಹೇಳಬೇಕು ಅಂತ ಪುಟ್ಟಕ್ಕ ಹೇಳಿರ್ತಾಳೆ. ಅದಕ್ಕೋಸ್ಕರನೇ ಕಂಠಿ ಕೂಡ ಸರಿ ಅವ್ವ ಆಯಿತು, ನೀವು ಹೇಳ್ದಾಗೆ ಆಗಲಿ ಅಂತ ಕಂಠಿ ಕೂಡ ಹೇಳ್ತಾನೆ. ಈ ಕಡೆ ಕಂಠಿಗೆ ಯಾವ ರೀತಿಯಾಗಿ ಸ್ನೇಹಾಗೆ ಪ್ರಪೋಸ್ ಮಾಡಬೇಕು ಅಂತ ಗೊತ್ತಿರಲ್ಲ. ಅದನ್ನೇ ಯೋಚನೆ ಮಾಡಿಕೊಂಡು ಇತ್ತ ನಿಂತಿರ್ತಾನೆ. ಆಗ ಅಲ್ಲಿಗೆ ಪುಟ್ಟಕ್ಕ ಬರ್ತಾಳೆ. ಏನು ಮಾಡ್ತಿದ್ಯಪ್ಪ ಇಲ್ಲಿ? ನೋಡು, ನಾನು ಹೇಳಿದ್ದನ್ನು ಏನು ಮಾಡಿದೆ ಅಂತ ಕೇಳಿದಾಗ ಅವ್ವ ಅದು ಅಂತ ಹೇಳಿದಾಗ, ನೋಡು ಕಂಠಿ, ನೀನು ಸ್ನೇಹನ ಮದುವೆ ಆಗಬೇಕು ಅಂದರೆ ನೀನು ನಿನ್ನ ಪ್ರೀತಿ ವಿಚಾರನ ಸ್ನೇಹಾಗೆ ಹೇಳ್ಬಿಡ್ಬೇಕು. ಹೇಳಿದ್ರೆ ತಾನೇ ಗೊತ್ತಾಗೋದು ಅಂತ ಈ ಕಡೆ ಪುಟ್ಟಕ್ಕ ಹೇಳ್ತಾಳೆ. ಅದೇ ಅವ್ವ ಯಾವ ರೀತಿಯಾಗಿ ಹೇಳೋದು ಅಂತ ಗೊತ್ತಿಲ್ಲ ಅಂತ ಈ ಕಡೆ ಕಂಠಿ ಮತ್ತು ಪುಟ್ಟಕ್ಕ ಮಾತಾಡ್ತಾ ಇರ್ತಾರೆ. ಆ ಕಡೆ ಸ್ನೇಹ ಏನನ್ನ ಯೋಚನೆ ಮಾಡಿಕೊಂಡು ನಿಂತಿದ್ದಾಗ ಏನೋ ಸೀದೋಗುವಂತಹ ಸ್ಮೆಲ್ ಬರುತ್ತೆ. ಆಗ ಓಡಿ ಬಂದು ಅಯ್ಯಯ್ಯೋ ಏನೋ ಸೀದೋಗ್ತಾ ಇದೆಯಲ್ಲ ಅಂತ ಹೇಳಿಬಿಟ್ಟು ಗ್ಯಾಸ್ ಮೇಲೆ ಇದ್ದಂತಹ ಪಾತ್ರೆಯನ್ನು ತೆಗೆದಿರ್ತಾಳೆ. ಆಗ ಕೈ ಸುಟ್ಟೋಗ್ಬಿಡುತ್ತೆ. ಆಗ ಸ್ನೇಹ ಜೋರಾಗಿ ಕಿರಿಚ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದನ್ನು ಕೇಳಿಸ್ಕೊಂಡಂತಹ ಕಂಠಿ ಮತ್ತು ಪುಟ್ಟಕ್ಕ ಇಬ್ಬರು ಕೂಡ ಭಯದಿಂದ ಓಡಿ ಬರ್ತಾರೆ. ಅಲ್ಲಿ ಕಂಠಿ ಬೇಗ ಓಡಿ ಬಂದುಬಿಟ್ಟು ಸ್ನೇಹನ ಇಟ್ಕೊಂಡು ಅಯ್ಯೋ ಏನಾಯಿತು ಕೆಲಸ ಮಾಡೋದಲ್ವಾ ಅಂತ ಇತ್ತ ಸ್ನೇಹಳ ಕೈ ಇಟ್ಕೊಂಡು ಉಫ್ ಉಫ್ ಅಂತ ಹೇಳಿಬಿಟ್ಟು ಕೈಯನ್ನು ನೀರಿನ ಒದ್ದೆ ಬಟ್ಟೆಯಿಂದ ಒರೆಸ್ತಾ ಇರ್ತಾನೆ. ಈ ಕಡೆ ಕಂಠಿ ಮತ್ತು ಸ್ನೇಹ ಇಬ್ಬರು ಕೂಡ ಹತ್ರ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇದನ್ನು ನೋಡಿದಂತಹ ಸ್ನೇಹಳ ತಂದೆಗೆ ಆಶ್ಚರ್ಯ ಆಗುತ್ತೆ. ಹಾಗೆ ಸ್ನೇಹಗೂ ಕೂಡ ಆಶ್ಚರ್ಯ ಆಗಿ ಕಂಠಿ ಮಾಡ್ತಾ ಇರೋದನ್ನು ನೋಡಿ ಪುಟ್ಟಕ್ಕನಿಗೆ ತುಂಬಾ ಖುಷಿಯಾಗುತ್ತೆ. ಪುಟ್ಟಕ್ಕ ನಗಾಡ್ಕೊಂಡೇನೆ ಅವರಿಬ್ಬರನ್ನ ನೋಡ್ತಾ ಇರ್ತಾಳೆ. ಈ ಕಡೆ ಸ್ನೇಹಾಗೆ ತುಂಬಾ ಶಾಕ್ ಆಗುತ್ತೆ. ಇದೇನಿದು, ಈ ರೀತಿಯಾಗಿ ಮಾಡ್ತಾ ಇದ್ದಾರಲ್ಲ ಸಾಹೇಬ್ರು ಅಂತ ಯೋಚನೆಯನ್ನು ಮಾಡ್ತಾ ಇರ್ತಾಳೆ. ಆಗ ಕಂಠಿ ಏನೂ ಆಗಲ್ಲ ಭಯಪಡಬೇಡಿ, ಏನೂ ಆಗಲ್ಲ, ಸ್ವಲ್ಪ ಉರಿ ಇರುತ್ತೆ, ಆಮೇಲೆ ಕಡಿಮೆ ಆಗುತ್ತೆ, ಈಗ ಒದ್ದೆ ಬಟ್ಟೆ ಹಾಕಿದ್ದೀನಲ್ಲ ಕಡಿಮೆ ಆಗುತ್ತೆ ಅಂತ ಇತ್ತ ಕಂಠಿ ಸ್ನೇಹಾಗೆ ಹೇಳ್ತಾನೆ. ಆಗ ಸ್ನೇಹ ಅಂತ ಹೇಳಿಬಿಟ್ಟು ಸುಮ್ಮನೆ ಸ್ನೇಹ ಕಂಠಿನ ನೋಡ್ತಾ ಇರ್ತಾಳೆ. ಈ ಕಡೆ ಪುಟ್ಟಕ್ಕನಿಗೆ ತುಂಬಾ ಖುಷಿಯಾಗುತ್ತೆ. ಆದರೆ ಸ್ನೇಹ ತಂದೆಗೆ ಮಾತ್ರ ಇದೆಲ್ಲ ಆಶ್ಚರ್ಯ ಅಂತ ಅನಿಸುತ್ತೆ. ಇದೇನಿದು ಇವ್ರು ಈ ರೀತಿಯಾಗಿ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿಬಿಟ್ಟು ಸ್ನೇಹನ ಕರ್ಕೊಂಡು ಬರಮ್ಮ ಇಲ್ಲಿ ಏನಾಯಿತು ನೋಡೋಣ ಅಂತ ಹೇಳಿಬಿಟ್ಟು ಸ್ನೇಹನ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಈ ಕಡೆ ಪುಟ್ಟಕ್ಕ ಶ್ರೀ ಅವರೇ ಬನ್ನಿ ಶ್ರೀ ಅವರೇ ಅಂತ ಪುಟ್ಟಕ್ಕ ಕರಿತಾಳೆ. ಆಗ ಕಂಠಿ ಹ್ಞೂ ಅವ್ವ ನಡಿಯವ್ವ ಹೋಗೋಣ ಅಂತ ಹೇಳ್ಬಿಟ್ಟು ಇತ್ಲ ಕಡೆ ಬರ್ತಾರೆ. ಅಲ್ಲ ಕಣಪ್ಪ ಅಂತ ಹೇಳೋಷ್ಟರಲ್ಲಿ ಅವ್ವ ಅದು ಅವರು ಕಿರ್ಚಿದ ತಕ್ಷಣ ನಮ್ಮವರೇ ಕಿರ್ಚಿದ್ರು ಅಂತ ಅನ್ನಿಸ್ಬಿಡ್ತು, ಅದಕ್ಕೆ ಇಲ್ಲಿಂದ ಓಡೋಗ್ಬಿಟ್ಟೆ ಅವ್ವ ಅಂತ ಹೇಳಿದಾಗ ಸರಿ ಕಣಪ್ಪ ಆಯಿತು, ಈಗ ಏನು ಮಾಡಬೇಕು ಅಂತ ಇದೆಯಾ ಅಂತ ಯೋಚನೆಯನ್ನು ಮಾಡ್ತಾ ಇದ್ದಾಗ ಅದು ಅವ್ವ ಏನು ಮಾಡಬೇಕು ಅಂತ ಗೊತ್ತಾಯ್ತಾ ಇಲ್ಲ ಅವ್ವ ಅಂದಾಗ, ನೋಡಪ್ಪ ನೀನು ನಿನ್ನ ಪ್ರೀತಿ ವಿಷಯನ ಸ್ನೇಹ ಹತ್ರ ಹೋಗ್ಬಿಟ್ಟು ನೇರವಾಗಿ ಎಲ್ಲನೂ ಹೇಳ್ಬಿಡು, ಅವಾಗೆಲ್ಲ ಸರಿ ಹೋಗುತ್ತೆ ಅಂತ ಪುಟ್ಟಕ್ಕ ಕಂಠಿಗೆ ಹೇಳ್ತಾಳೆ. ಆಗ ಹ್ಞೂ ಅವ ಆಯಿತು ಹಂಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇತ್ತ ಕಂಠಿ ಹೋಗ್ತಾನೆ. ಕಂಠಿ ಹೋಗ್ಬಿಟ್ಟು ಹಿಂದೆಗಡೆ ಇತ್ಲಲ್ಲಿ ನಿಂತಿರ್ತಾನೆ. ಅಲ್ಲಿ ಏನೇನೋ ಯೋಚನೆ ಮಾಡಿಕೊಂಡು ನಿಂತಿರಬೇಕಾದ್ರೆ ಅಲ್ಲಿಗೆ ಪುಟ್ಟಕ್ಕ ಹಾಗೆ ಪುಟ್ಟಕ್ಕನ ಜೊತೆಯಲ್ಲಿ ಕಂಠಿ ಗೆಳೆಯರು ಬರ್ತಾರೆ. ಅಲ್ಲ ಕಣಪ್ಪ, ನಾನು ಹೇಳು ಅಂತ ಹೇಳಿದ್ರೆ ನೀನೇನು ಇಲ್ಲಿ ಮಾಡ್ತಿದ್ದೀಯಾ ಅಂತ ಹೇಳಿದಾಗ ಅಯ್ಯೋ ಅವ್ವ ತಯಾರಾಗೋದು ಬೇಡವೇ ಅಂತ ಈ ಕಡೆ ಕಂಠಿ ಪುಟ್ಟಕ್ಕನಿಗೆ ಹೇಳ್ತಾನೆ. ಅಯ್ಯೋ ಏನು ತಯಾರಾಗೋದು, ಇಲ್ಲಿ ಹೋಗ್ಬಿಟ್ಟು ಪ್ರೀತಿ ವಿಚಾರ ಹೇಳೋದಕ್ಕೆ ತಯಾರು ಬೇರೆ ಆಗಬೇಕಾ ಅಂದಾಗ ಹ್ಞೂ ಅವ್ವ ಅಂದಾಗ ಏನೋ ಅವ್ವನ ನಾನು ನಿನಗೆ ಅವ್ವನ ಈಗ ಅಂದಾಗ ಅಯ್ಯೋ ಅಲ್ಲ ಲವ್ ಗುರು ಅಂತ ಈ ಕಡೆ ಕಂಠಿ ಹೇಳ್ತಾನೆ. ಹಾಗಂತಾನೆ ಕರಿಬೇಕು, ಈಗ ನೀನು ಹೇಗೆ ಹೇಳಬೇಕು ಅಂತ ಇದೆಯಾ ಅಂತ ಪುಟ್ಟಕ್ಕ ಕೇಳಿದಾಗ ಅದೇ ಗೊತ್ತಾಯ್ತಿಲ್ಲ ಕಣವ್ವ, ಏನು ಹೇಳಬೇಕು, ಸ್ನೇಹ ಅವರು ಎದುರಿಗೆ ಬಂದರೆ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ, ಮಾತೇ ಬರೋಕ್ಕಿಲ್ಲ ಅಂತಿದ್ದೆ, ಈಗ ನಾನು ಏನು ಹೇಳಬೇಕು ಅಂತ ಗೊತ್ತಿಲ್ಲ ಕಣವ್ವ ಅಂತ ಈ ಕಡೆ ಕಂಠಿ ಪುಟ್ಟಕ್ಕನಿಗೆ ಹೇಳಿದಾಗ ಸರಿ ಈಗ ಒಂದು ಕೆಲಸ ಮಾಡೋಣ, ಈಗ ನಾನೇ ಸ್ನೇಹ ಅನ್ಕೋ, ನೀನೇ ಕಂಠಿ ಅಂತ ಅನ್ಕೋ ಆಯಿತಾ, ಈಗ ಹೇಳು ನೋಡೋಣ ಅಂತ ಪುಟ್ಟಕ್ಕ ಹೇಳ್ತಾಳೆ. ಅಯ್ಯೋ ಅವ್ವ ಅಂದಾಗ ಅವ್ವ ಏನೂ ಇಲ್ಲ ಗಿವ್ವ ಏನೂ ಇಲ್ಲ, ನಾನು ಈಗ ನಿನಗೆ ಲವ್ ಟೀಚರ್ ಅಲ್ವಾ, ಹೇಳು ಅಂತ ಈ ಕಡೆ ಪುಟ್ಟಕ್ಕ ಕೇಳ್ತಾ ಇರ್ತಾಳೆ. ಆಗ ಕಂಠಿ ಒಂದು ಗುಲಾಬಿ ಹೂವನ್ನು ತಂದು ಕೊಡ್ತಾರೆ ಕಂಠಿ ಗೆಳೆಯರು. ಆಗ ಆ ಒಂದು ಗುಲಾಬಿ ಹೂವನ್ನು ಕಂಠಿ ಇಟ್ಕೊಂಡು ಕಂಠಿ ಪುಟ್ಟಕ್ಕನ ಮುಂದೆ ನಿಂತ್ಕೊಂಡು ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅಯ್ಯ ಈ ರೀತಿಯಾಗಿ ಹೇಳಿದ್ರೆ ಅವಳು ಒಪ್ಕೊಳ್ಳೋಕ್ಕಿಲ್ಲ, ಕರೆಕ್ಟಾಗಿ ಹೇಳು ಅಂತ ಈ ಕಡೆ ಪುಟ್ಟಕ್ಕ ಹೇಳ್ತಾಳೆ. ಆಗ ಕಂಠಿ ಅದು ನಿಮ್ಮನ್ನು ನೋಡಿದಾಗಿಂದ ನನ್ನ ಹೃದಯನೇ ಒಡೆದೋಗಿದೆ ಅಂತ ಇತ್ತ ಕಂಠಿ ಹೇಳ್ತಾನೆ. ಆಗ ಪುಟ್ಟಕ್ಕ ಅಯ್ಯೋ ಏನು ಎಡವಟ್ಟು ನೀನು, ಎಡವಟ್ಟು ಹೇಳ್ಬೇಕಾದ್ರೇ ಎಡವಟ್ಟು ಮಾಡ್ತೀಯಲ್ಲ ಅಂತ ಈ ಕಡೆ ಪುಟ್ಟಕ್ಕ ಕಂಠಿಗೆ ಬೈತಾಳೆ. ಅನಂತರ
ನೋಡು ಕಣ್ಣು ಮುಚ್ಕೊಂಡು ಸ್ನೇಹನ ನೆನೆಸ್ಕೊಂಡು ಅನಂತರ ಹೇಳು ಅಂತ ಈ ಕಡೆ ಪುಟ್ಟಕ್ಕ ಹೇಳ್ತಾಳೆ. ಆಗ ಕಂಠಿ ಕಣ್ಣನ್ನು ಮುಚ್ಕೊಳ್ತಾನೆ. ಕಣ್ಣನ್ನು ಮುಚ್ಕೊಂಡು ನೋಡಿದಾಗ ಅಲ್ಲಿ ಕಣ್ಣಿನ ಕನಸಲ್ಲೂ ಕೂಡ ಸ್ನೇಹನೇ ಕಾಣಿಸ್ತಾ ಇರ್ತಾಳೆ. ಆಗ ಕಂಠಿ ಆಯ್ತವ ಆಯಿತು, ಸ್ನೇಹವನ್ನು ನೆನೆಸ್ಕೊಂಡೇ ಹೇಳ್ತೀನಿ ಅಂತ ಹೇಳ್ತಾನೆ. ಆಗ ಕಂಠಿಯ ಕಿವಿಯನ್ನು ಪುಟ್ಟಕ್ಕ ಸರಿ ಆಯಿತು ಈಗ ಬಿಡ್ತೀನಿ, ನೀಟಾಗಿ ಹೇಳಬೇಕು ಅಂತ ಪುಟ್ಟಕ್ಕ ಹೇಳಿದಾಗ ಇತ್ತ ಕಂಠಿ ಕಣ್ಣನ್ನು ಮುಚ್ಕೊಳ್ತಾನೆ. ಕಣ್ಣನ್ನು ಮುಚ್ಕೊಂಡು ಅಲ್ಲಿ ಸ್ನೇಹ ಬರ್ತಾಳೆ. ಆಗ ಕಂಠಿ ಗುಲಾಬಿ ಹೂವನ್ನು ಇಟ್ಕೊಂಡು ಕೆಳಗಡೆ ಕೂರು ಅಂತ ಪುಟ್ಟಕ್ಕ ಹೇಳ್ತಾಳೆ. ನಂತರ ಕಂಠಿ ಕೆಳಗಡೆ ಕೂತು ಐ ಲವ್ ಯು ಸ್ನೇಹ ಅವರೇ ಅಂತ ಹೇಳೇ ಬಿಡ್ತಾನೆ. ಇದು ಈ ರೀತಿಯಾಗಿ ನೇರವಾಗಿ ಹೇಳ್ಬಿಡು, ಆಗ ಸ್ನೇಹ ನಿನ್ನ ಖಂಡಿತವಾಗ್ಲೂ ಒಪ್ಕೊಳ್ತಾಳೆ ಅಂತ ಈ ಕಡೆ ಕಂಠಿಗೆ ಪುಟ್ಟಕ್ಕ ಹೇಳ್ತಾಳೆ. ಈಗ ಕಂಠಿ ಮತ್ತು ಸ್ನೇಹ ಪ್ರೀತಿಗೆ ಪುಟ್ಟಕ್ಕನೇ ಸೇತುವೆ ಅಂತ ಹೇಳಬಹುದು. ಈಗ ಕಂಠಿ ಹೋಗಿ ಸ್ನೇಹಾಗೆ ತನ್ನ ಪ್ರೀತಿಯನ್ನು ಹೇಳ್ಕೊಂಡ್ರೆ ಸ್ನೇಹ ಖಂಡಿತವಾಗ್ಲೂ ಒಪ್ಕೊಳ್ತಾಳೆ. ಯಾಕೆ ಅಂತ ಅಂದರೆ ಸ್ನೇಹಗೂ ಕೂಡ ಕಂಠಿ ಮೇಲೆ ಮನಸ್ಸಿದೆ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಆವತ್ತು ಡ್ರಾಯಿಂಗ್ ಮಾಡಬೇಕಾದ್ರೆ ಆ ಡ್ರಾಯಿಂಗಲ್ಲಿ ಕಂಠಿಯ ಚಿತ್ರವನ್ನೇ ಬಿಡಿಸಿರ್ತಾಳೆ. ಸ್ನೇಹ ಮನಸ್ಸಲ್ಲಿರೋದು ಕಂಠಿನೇ, ಹಾಗೆ ಕಂಠಿಯ ಕಣ್ಣಿನಲ್ಲಿರೋದು ಸ್ನೇಹನೇ. ಹಾಗಾಗಿ ಸ್ನೇಹ ಕಂಠಿಯ ಪ್ರೀತಿಯನ್ನು ಖಂಡಿತವಾಗ್ಲೂ ಒಪ್ಕೊಳ್ತಾಳೆ. ಹಾಗೆ ಪುಟ್ಟಕ್ಕ ಕೂಡ ಕಂಠಿ ಮತ್ತು ಸ್ನೇಹ ಪ್ರೀತಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಈಗ ಮುಂದೆ ಇರೋದು ಬಂಗಾರಮ್ಮ ಏನಾದರೂ ಕಂಠಿ ಸ್ನೇಹ ಮದುವೆಗೆ ತಡೆಯಾಗ್ತಾರಾ, ಇಲ್ಲ ರಾಧ ಯಾವ ರೀತಿಯಾಗಿ ಹೊಸ ಪ್ಲ್ಯಾನ್ ಮಾಡ್ತಾಳೆ, ಹಾಗೆ ಕಂಠಿ ಸ್ನೇಹಗೆ ಯಾವ ರೀತಿಯಾಗಿ ಪ್ರಪೋಸ್ ಮಾಡ್ತಾನೆ, ಆ ಪ್ರಪೋಸನ್ನು ಸ್ನೇಹ ಒಪ್ಕೊಳ್ತಾಳ, ಹಾಗೆ ಸ್ನೇಹ ಮತ್ತು ಕಂಠಿ ಮದುವೆಗೆ ಒಪ್ಕೊಳ್ತಾರ, ಮುಂದೆ ಮದುವೆ ಯಾವಾಗ ಆಗ್ತಾರೆ ಅಂತಕ್ಕಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.